Hey guys, what's up? ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಬ್ಲಾಗ್. ದಿಸ್ ಇಸ್ ಮೋನಿಕಾ ಆ್ಯಂಡ್ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ರೆಸಿಪಿ ಹೇಳಿ ಮೇಡಮ್. ಚೆನ್ನಾಗಿ ಮಾಡಿದ್ದೀನಿ. ರೆಸಿಪಿ ಹೇಳಿ ಅಂದರೆ ಚೆನ್ನಾಗಿ ಮಾಡಿದ್ದೀನಿ ಹೋಗು ಅಂತ. ಐ ಹೋಪ್ ನನಗಿದು ಎಷ್ಟು ಕಲ್ತ್ಕೊಂಡ್ರು ಬರಲ್ಲ ಅಂತ. ಲಕ್ಷ್ಮೀ ಪೂಜೆಗೆ ಹಬ್ಬದೂಟಕ್ಕೆ ಬರೋದು ನಾವು. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಇಲ್ಲಿ ಹೋಳಿಗೆ ರೆಡಿ ಆಗ್ತಾ ಇದೆ. ಇದೇನು ಕಾಳು ಅಂತ ನನಗಂತೂ ಗೊತ್ತಿಲ್ಲ. ಮಾಡಬೇಕಾಗಿರೋ ಕೆಲಸ ನಾನು ಒಬ್ಬಳೇ ಮಾಡಿದ್ದೀನಿ. ಸನ್ರೈಸ್ ಆಗ್ತಾ ಇದೆ ಗೈಸ್. ಬ್ಯಾಂಗ್ಳೂರ್ ಟು ನಮ್ಮೂರು ನಮ್ಮ ಪಯಣ ಶುರುವಾಗಿದೆ. ಊರಿಗೆ ಹೋಗಿದ ತಕ್ಷಣ ನಮ್ಮಮ್ಮ ರವೆ ಉಂಡೆ ಆಲ್ರೆಡಿ ಪ್ರಿಪೇರ್ ಮಾಡ್ತಾಯಿದ್ರು. ದಿಸ್ ಇಸ್ ಥರ್ಸ್ಡೇ ನೈಟ್. ನಮ್ಮಮ್ಮ ನೈಟಿಂದನೇ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಮ್ಮ ಚಂದು ಇಲ್ಲಿ ಲಕ್ಷ್ಮಿಗೆ ಸ್ಯಾರಿ ಎಲ್ಲ ಪ್ರೆಪ್ ಮಾಡ್ತಾ ಇದ್ದಾಳೆ. ಇವಳು ಸ್ಯಾರಿ ಎಲ್ಲ ರೆಡಿ ಮಾಡಿಕೊಟ್ಲು. ನಾನು ಮನೆ ಕ್ಲೀನಿಂಗ್ ಕೆಲಸಗಳನ್ನ ಮುಗಿಸ್ಕೊಂಡೆ. ನಮ್ಮಮ್ಮ ಒಂದು ಕಡೆ ಕುಕ್ಕಿಂಗ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸರಿ, ನಾವಿಬ್ಬರೇ ಇದ್ದಿದ್ದರಿಂದ ಚಂದು ಅದರಲ್ಲೂ ಆಫೀಸ್ ಕೆಲಸ ಮಾಡ್ಕೊಂಡು ಕೂತಿದ್ಲು 2 ದಿನವೂ. ಸೊ ಆಲ್ಮೋಸ್ಟ್ ಕ್ಲೀನಿಂಗ್ ಕೆಲಸಗಳು, ಪೂಜೆ, ಡೆಕೋರ್, ಅರೇಂಜ್ ಮಾಡೋದು, ಲಕ್ಷ್ಮಿ ಮುಂದಕ್ಕೆ ಇದೆಲ್ಲ ನನ್ನದೇ ಆಗಿತ್ತು. ಸೊ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಟ್ಟೆ. ಆಲ್ಮೋಸ್ಟು ನಾವು ಮಲಗಿದಾಗ 12 ಆಗಿತ್ತು. ಆ್ಯಂಡ್ ಮಾರ್ನಿಂಗ್ ನಾನು 4ಗೆ ಎದ್ದಿದ್ದು. ಯೂಶ್ವಲಿ ನನಗೆ ಏನಾದರೂ ಪೂಜೆಗಳಿದ್ದಾಗ ಎದ್ದು ಪೂಜೆ ಮಾಡೋವರೆಗೂ ಸಮಾಧಾನ ಇರಲ್ಲ. ಮಿಡ್ನೈಟ್ ಆಲ್ಮೋಸ್ಟ್ ನಾನು ಒಂದು 2-3 ಟೈಮ್ಸ್ ಎದ್ದು ಟೈಮ್ ನೋಡ್ತಾಯಿದ್ದೆ. ಸೊ 4ಗೆಲ್ಲ ಎದ್ಬಿಟ್ಟು ಮತ್ತೆ ಹಾಲೆಲ್ಲನೆಲ್ಲ ಒರೆಸ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡು ಕೂತ್ಕೊಂಡೆ. ಸೊ ಮಾರ್ನಿಂಗ್ ಪೂಜೆ ಈ ಥರ ಇತ್ತು. ಸೊ ಇವತ್ತು ನಮ್ಮ ಮನೆಗೆ 6:30 ಒಳಗೆ ಪೂಜೆ ಮಾಡಿ ಮುಗಿಸಿದ್ದೀನಿ. ಸೊ ವೆರಿ ಹ್ಯಾಪಿ ಡೇ. ಪೂಜೆ ಹೇಗೆ ಮಾಡಿದ್ದೀನಿ ಅಂತ ನೋಡೋಣ. ಸದ್ಯಕ್ಕೆ ಸಿಂಪಲಾಗಿ ಡೆಕೋರ್ ಮಾಡಿದ್ದೀನಿ. ಈಗ ಫುಲ್ ಗ್ರ್ಯಾಂಡಾಗಿ ಇನ್ನೂ ಸ್ವಲ್ಪ ಎಡೆಗಳನ್ನ ಇಡಬೇಕು. ಅದೆಲ್ಲ ಇಟ್ಟು ಮತ್ತೆ ಇನ್ನೊಂದು ಸರಿ ಪೂಜೆ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ನಮ್ಮಮ್ಮ ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಈ ರಂಗೋಲಿ ನಂಗೆ ತುಂಬ ಇಷ್ಟ ಆಯಿತು. ಐ ಹೋಪ್ ನನಗಿದು ಎಷ್ಟು ಕಲ್ತ್ಕೊಂಡ್ರು ಬರಲ್ಲ ಅಂತ. ಅಷ್ಟು ಎಳೆ ಯಾವ ಕಡೆಯಿಂದ ಯಾವ ಕಡೆ ಬಂದಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ನಮ್ಮ ಮೇನ್ ಡೋರ್ ಉದಾಸು ಸ್ವಲ್ಪ ಗ್ರ್ಯಾಂಡ್ ಎವ್ರಿಡೇ ಈ ಥರನೇ ಇರುತ್ತೆ ಆಲ್ಮೋಸ್ಟ್ ಒಳಗೆ. ಆ್ಯಂಡ್ ಇಲ್ಲಿ ನಮ್ಮ ಮನೆಯೊಳಗೆ ಎಂಟರ್ ಆಗ್ತಿದ್ದಂಗೆ ನಮ್ಮ ಕ್ಯೂಟ್ ಗಣಪ. ಇನ್ನು ಇವಾಗ ಸನ್ರೈಸ್ ಆಗ್ತಾಯಿದೆ ಗೈಸ್. ಆ್ಯಂಡ್ ಇಲ್ಲಿ ದೀಪನ ನೋಡಿ ಈ ಥರ ಸದ್ಯಕ್ಕೆ ಡೆಕೋರ್ ಮಾಡಿದ್ದೀನಿ. ಇನ್ನು ಸಂಜೆ ಅಷ್ಟರಲ್ಲಿ ಅದನ್ನ ಎಷ್ಟು ಥರ ಡೆಕೋರ್ ಮಾಡಿರ್ತೀನಿ ಅಂತ ಗೊತ್ತಿಲ್ಲ. ಹೇಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಲಕ್ಷ್ಮಿ ಫೋಟೋ ಇಕ್ಕಿದ್ದೀನಿ. ಆ್ಯಂಡ್ ಸದ್ಯಕ್ಕೆ ಸಿಂಪಲ್ಲಾಗಿ ಹೂ ಇಟ್ಟು 6:30 ಒಳಗೆ ಪೂಜೆ ಮಾಡಬೇಕು ಅಂತ ಇಷ್ಟು ರೆಡಿ ಮಾಡಿದ್ದೀನಿ. ಸೊ ಒಳ್ಳೆ ಟೈಮ್ ಬಂದುಬಿಟ್ಟು 5:30 to 6:30 ಇದ್ದಿದ್ದು. ಸೊ ನಾನು 6:30 ಒಳಗೆ ಪೂಜೆ ಮಾಡಿ ಮುಗಿಸಿದ್ದೀನಿ ಗಾಯ್ಸ್. ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ ನಮ್ಮ ದೇವ್ರ ಮನೆ ಉದಾಸಲು ಅಂತ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಆ್ಯಂಡ್ ಒಳಗಡೆ ಬಂದರೆ ಇಲ್ಲಿ ಈ ಥರ ಡೆಕೋರ್ ಮಾಡಿದ್ದೀನಿ. ಜಸ್ಟ್ ಬಿಡಿ ಹೂವು ಇಟ್ಟಿದ್ದೀನಿ, ಹಾರ ಹಾಕಿಲ್ಲ. ಇಲ್ಲಿ ನಮ್ಮ ಪುಟಾಣಿ ಗಣಪ ಆ್ಯಂಡ್ ಶಿವಲಿಂಗು ಇದೆ ಆ್ಯಂಡ್ ಚಾಮುಂಡೇಶ್ವರಿ. ಸೊ ಗೈಸ್, ಈಗ 6:30 ಒಳಗೆ ಪೂಜೆ ಮುಗಿಸಿದ್ದೀನಿ. ಮೇನ್ ಪೂಜೆ ರವೆ ಉಂಡೆ ಫ್ರೂಟ್ಸ್ ಎಲ್ಲ ಇದೆ, ಅದನ್ನೆಲ್ಲ ಇಟ್ಟು ಈಗ ಇನ್ನೊಂದು ರೌಂಡ್ ಡೆಕೋರ್ ಮಾಡಬೇಕು. ಚಂದು ಬರೋದು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಹೂ ಎಲ್ಲ ಈಗ ಅರಳ್ತಾ ಇದೆ. ಆಹಾ, ಸನ್ರೈಸ್ ನೋಡಿ ಗೈಸ್. ಅರ್ಲಿ ಮಾರ್ನಿಂಗ್ ಯಾವ ಥರ ಇದೆ, ಮೈ ಗುಡ್ನೆಸ್. ಅಲ್ಲಿ ನಮ್ಮಪ್ಪ ಹಾಲು ಕರಿತಾ ಇದ್ದಾರೆ. ಅಲ್ಲಿ ನಮ್ಮ ಕಿಟ್ಟು ನಿಂತಿದ್ದಾಳೆ ನೋಡಿ. ನಾವು ಕಿಟ್ಟು ಅಂತ ಹೆಸರಿಟ್ಟಿದ್ದೀವಿ. ಟಂಟಡಾನ್. ನಮ್ಮಪ್ಪ ಕಾಣಿಸ್ತಾ ಇಲ್ಲ, ಆ ಕಡೆ ಕೂತಿದ್ದಾರೆ. ಟಂಟಡಾನ್. ಎಷ್ಟು ಆರಾಮಾಗಿ ಮೇಯ್ತಾ ಇದ್ದಾಳೆ ಗೈಸ್. ಸೊ ನೋಡಿ ಗೈಸ್, ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ. ಫಸ್ಟಿಂದ ಹೇಳ್ಕೊಬರ್ತೀನಿ. ಸೊ ಇದು ಫ್ರೂಟ್ಸ್ ಆ್ಯಂಡ್ ಚಕ್ಲಿ, ನಿಪ್ಪಟ್ಟು, ದಿಸ್ ಇಸ್ ಕಜ್ಜಾಯ ಆ್ಯಂಡ್ ಶುದ್ಧ ಗೋವಿನ ಹಾಲು ಆ್ಯಂಡ್ ಪಂಚಾಮೃತ. ಇದು ನಾನೇ ಮಾಡಿದ್ದು ಗೈಸ್. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಸಕ್ಕರೆ, ಜೇನುತುಪ್ಪ, ಹಾಲು, ಮೊಸರು, ಆ್ಯಪಲ್, ಬನಾನಾ, ದಾಳಿಂಬೆ ಆ್ಯಂಡ್ ತುಪ್ಪ ಇನ್ನೂ ಹಾಕಿಲ್ಲ, ಹಾಕಿ ಮಿಕ್ಸ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನವಧಾನ್ಯ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಗೈಸ್. ಸೊ ಲೆಟ್ಸ್ ಮೇಕ್ ಇಟ್ ಅಂತ ನಮ್ಮ ಅಮ್ಮನ ಹತ್ರ ಎಲ್ಲ ಕಾಳುಗಳಿಸ್ಕೊಂಡು ಈ ಥರ
9 ಧಾನ್ಯಗಳನ್ನ ಇಟ್ಟಿದ್ದೀನಿ. ದಿಸ್ ಈಸ್ ರಾಗಿ, ಅಕ್ಕಿ, ಇದೇನು ಕಾಳು ಅಂತ ನನಗಂತೂ ಗೊತ್ತಿಲ್ಲ. ಇದು ಐ ಹೋಪ್ ಬಟಾಣಿ ಕಾಳು. ದಿಸ್ ಈಸ್ ಡ್ರೈ ಫ್ರೂಟ್ಸ್, ಹೆಸರು ಕಾಳು, ಹಲಸಿಂದಿ ಕಾಳು, ಶೇಂಗಾ ಆ್ಯಂಡ್ ತೊಗರಿ ಕಾಳು. ಆ್ಯಂಡ್ ಇದ್ರ ಜೊತೆ ಇಲ್ಲಿ ಹೂ ರೆಡಿ ಮಾಡಿದ್ದೀನಿ. ಈಗ ಮತ್ತೆ ಚಂದು ಪೂಜೆ ಮಾಡ್ತಾಳೆ, ಕಾಯಿ ಹೊಡಾಕಬೇಕು. ಆ್ಯಂಡ್ ಮನೆಯಲ್ಲಿ ಮಾಡಿರುವ ರವೆ ಉಂಡೆ. ಸೊ ಗೈಸ್, ಇಲ್ಲೊಂದು ನಾನು ಪುಟ್ಟದಾಗಿ ಡೆಕೋರೇಟ್ ಮಾಡಿದ್ದೀನಿ. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಲೇಬೇಕು. ನೀರಿಟ್ಬಿಟ್ಟು ಅದಕ್ಕೆ ದಾಸವಾಳ ಮತ್ತು ಈ ಹೂ ಡೆಕೋರೇಟ್ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದು ನಾನು ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿರ್ತೀರ, ಈ ಸ್ಟೆಮ್ ಸ್ಟ್ಯಾಂಡ್ನ ತುಂಬ ಚೆನ್ನಾಗಿ ಕೂತ್ಕೊಂಡಿದೆ ಗೈಸ್. ವರ್ತ್ ಅನ್ನಿಸ್ತು ನನಗೆ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ. ಬಾಳೆಕಂದಿಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಲಕ್ಷ್ಮಿಗೆ ಪುಟ್ಟದಾಗಿ ಬಾಗಿನ ಇಟ್ಟಿದ್ದೀನಿ. ಇದೆಲ್ಲ ಬಾಗಿನ ಐಟಮ್ಸ್. ಹಾಗೆ ಅರಿಶಿನ ಕುಂಕುಮ, ಇಲ್ಲಿ ಪುಟಾಣಿ ಕನ್ನಡಿ, ಕಾಜಲ್, ಪುಟಾಣಿ ಬಾಚಣಿಗೆ, ಇದಕ್ಕೇನಂತಾರೆ ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಅರಿಶಿನದ ಕೊಂಬು, ಒಂದೆರಡು ಹೂ. ಆ್ಯಂಡ್ ಲಕ್ಷ್ಮಿ ಉಪ್ಪಿನ ಪ್ರಿಯೆ ಅಂತೆ, ಸೊ ಕಲ್ಲುಪ್ಪಿಟ್ಟಿದ್ದೀನಿ ಗೈಸ್. ನೋಡಿ ನಮ್ಮ ಲಕ್ಷ್ಮಿ ಹೇಗೆ ಕಾಣ್ತಿದೆ. ಆ್ಯಂಡ್ ಇಲ್ಲಿದೆ ನಾವು ಇಟ್ಟಿರೋ ಕಳಸ. ಇದು ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಹೂ ಹಾಕಿದ್ದೀನಿ. ಇದು ಕಟ್ಟಿರೋ ಹಾರ. ಇದು ಮಳ್ಳೆ ಹೂ, ಇದು ಕಟ್ಟಿರೋದು. ಆ್ಯಂಡ್ ಇದು ಒಂದು ಫುಲ್ ದೊಡ್ಡದು ಹಾರ. ಆ್ಯಂಡ್ ದೀಪಕ್ಕೆ ಫುಲ್ ಕ್ಯೂಟಾಗಿ ಕಾಣ್ತಾ ಇದೆ. ಸಿಂಪಲಾಗಿ ಡೆಕೋರೇಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲೊಂದು ಬಾಳೆಕಂದು ಇಟ್ಟಿದ್ದೀನಿ. ಸೊ ಈಗ ಮೇಯ್ನ್ ಪೂಜೆ ಮಾಡಬೇಕು ಗೈಸ್. ಚಂದು ಬಂದು ಮಾಡ್ತಾಳೆ. ನಾನು ಆಲ್ರೆಡಿ 6:30 ಒಳಗೆ ಒಂದು ಪೂಜೆ ಮಾಡಿ ಮುಗಿಸಿದ್ದೀನಿ. ಈಗ ಮತ್ತೆ ಎಲ್ಲ ಇನ್ನೂ ಏನೇನು ರೆಡಿ ಮಾಡಬೇಕು ಅದೆಲ್ಲ ರೆಡಿ ಮಾಡಿದ್ದೀನಿ. ಈಗ ಚಂದು ಬಂದು ಮಂಗಳಾರತಿ ಮಾಡ್ತಾಳೆ. ಸೊ ಇದಾಗಿತ್ತು ನಮ್ಮ ಲಕ್ಷ್ಮಿ ಹಬ್ಬ. ನೀವೆಲ್ಲರೂ ಹೇಗೆ ಮಾಡಿದ್ದೀರಾ ಕಮೆಂಟ್ ಮಾಡಿ. ಆ್ಯಂಡ್ ಸಜೆಸ್ಟ್ ಮೀ ಇಫ್ ಎನಿಥಿಂಗ್ ಇಫ್ ಐ ಆಮ್ ರಾಂಗ್ ಸಮ್ವೇರ್. ಆ್ಯಂಡ್ ಇನ್ನೂ ಯಾವ ಥರ ಡೆಕೋರೇಟ್ ಮಾಡ್ಬೋದು, ಇನ್ನೂ ಏನು ಎಡೆಗೆ ಇಡ್ಬೋದು. ನಮ್ಮಮ್ಮ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಒಬ್ಬಟ್ಟು ಪಾಯಸ ಇಡಬೇಕು ಎಡೆಗೆ, ಇನ್ನೂ ಆಗಿಲ್ಲ. ಅದಾಗಿದ ತಕ್ಷಣ ಫುಲ್ಲು ಫ್ರೆಶ್ಶಾಗಿ ಬಿಸಿ ಬಿಸಿ ಇರೋದೇ ಇಟ್ಬಿಡ್ತೀನಿ ಎಡೆಗೆ. ಆ್ಯಂಡ್ ಇನ್ನೂ ಏನು ಹೇಳೋಕ್ಕಿದೆ ಬಾಕಿ. ಬಾಳೆಕಂದೆಲ್ಲ ನಮ್ಮಪ್ಪ ರೆಡಿ ಮಾಡಿಕೊಟ್ರು. ಸೊ ಇನ್ನೂ ತುಂಬ ಕೆಲಸಗಳಿದೆ, ಮುಗಿತಾ ಇಲ್ಲ. ನಾನು ಬಂದಾಗಿಂದ ಮಾಡ್ತಾಯಿದ್ದೀನಿ, ಮುಗಿತಾನೆ ಇಲ್ಲ ಹಬ್ಬದ ದಿನ. ಆ್ಯಂಡ್ ಚಂದು ಆಫೀಸ್ ವರ್ಕ್ ಮಾಡ್ತಾಯಿದ್ಲು. ನಾನು ಒಬ್ಬಳೇ ಮಾಡಿದ್ದು ತುಂಬ ಕಷ್ಟ ಆಯಿತು. ಎಷ್ಟು ಕಷ್ಟ ಆಯಿತು ಅಂದರೆ 2-3 ಮೆಂಬರ್ಸ್ ಮಾಡಬೇಕಾಗಿರೋ ಕೆಲಸ ನಾನು ಒಬ್ಬಳೇ ಮಾಡಿದ್ದೀನಿ. ಆ್ಯಂಡ್ ಈಗ ನಮ್ಮಮ್ಮಂಗೆ ಚಿತ್ರಾನ್ನಕ್ಕೆಲ್ಲ ಹಚ್ಕೊಡ್ಬೇಕು. ಆ್ಯಂಡ್ ಪಲ್ಯಕ್ಕೆಲ್ಲ ಹಚ್ಕೊಡ್ಬೇಕು. ತುಂಬ ಕೆಲಸ ಗೈಸ್. ಆ್ಯಂಡ್ ತುಂಬ ಹಾರ್ಡ್ ವರ್ಕರ್ ಆಗಿಬಿಟ್ಟಿದ್ದೀನಿ ಇತ್ತೀಚೆಗೆ. ಆಗ್ತಾಯಿಲ್ಲ ಅಂದರೂ ಮಾಡ್ತಾಯಿದ್ದೀನಿ. ಐ ಡೋಂಟ್ ನೋ ವೈ, ಬಟ್ ನೋ ಆಪ್ಷನ್. ಹಾಗಾಗಿ ಮಾಡಲೇಬೇಕಾಗಿದೆ. ನಾನು ಪಂಚಾಮೃತಕ್ಕೆ ಯಾಕೆ ತುಪ್ಪ ಹಾಕಿಲ್ಲ ಅಂದರೆ ಇದೇ ಕಾರಣ. ನಿನ್ನೆ ಇದು ತೊಗೊಂಬಂದಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ವಿ, ಬಟ್ ಫುಲ್ಲು ಐಸ್ ಆಗಿಬಿಟ್ಟಿತ್ತು. ಸೊ ಹೊರಗಿಟ್ಟಿದ್ದೀನಿ. ಇದು ಎಲ್ಲ ನೀಟಾಗಿ ಕರಗಿದ ಮೇಲೆ ತುಪ್ಪ ಹಾಕ್ತೀನಿ. ಆ್ಯಂಡ್ ಇಲ್ಲಿ ನಮ್ಮಮ್ಮ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದಾರೆ. ಸಾಂಬಾರು ಆಲ್ರೆಡಿ ಆಗೋಗಿದೆ. ನಿಮ್ಮ ಸಾಂಬಾರು ಹೇಗೆ ಮಾಡ್ತೀರಾ ಸ್ವಲ್ಪ ರೆಸಿಪಿ ಹೇಳಿ ಮೇಡಮ್. ಚೆನ್ನಾಗಿ ಮಾಡಿದ್ವಿ. ರೆಸಿಪಿ ಹೇಳಿ ಅಂದರೆ ಚೆನ್ನಾಗಿ ಮಾಡಿದ್ದೀನಿ ಹೋಗು ಅಂತೆ ಗೈಸ್. ಆದರೂ ನೀವೇನು ಹೇಳಿ, ನಮ್ಮಮ್ಮ ಒಬ್ಬಟ್ಟಿನ ಸಾಂಬಾರು ಮತ್ತು ಚಿತ್ರಾನ್ನದ ಗೊಜ್ಜು 2 ಸೂಪರಾಗಿ ಮಾಡ್ತಾರೆ. ಒಂದು ವೇಳೆ ಸಾಂಬಾರು ನಂಗೆ ಓಕೆ ಆಗಲಿಲ್ಲ ಅಂದರೆ ಚಿತ್ರಾನ್ನದ ಗೊಜ್ಜು ಅಂತೂ ಮಸ್ಟ್ ಆ್ಯಂಡ್ ಶುಡ್. ನಾನು ಬಂದಾಗೆಲ್ಲ ಮಾಡಿಟ್ಬಿಟ್ಟಿರ್ತಾರೆ, ಹೋಗೋವರೆಗೂ ತಿನ್ಕೊಂಡು ಹೋಗುವಂತೆ. ನಂಗೆ ಬೋರೇ ಆಗಲ್ಲ. ಅಷ್ಟು ನಮ್ಮಮ್ಮ ಮಾಡೋ ಚಿತ್ರಾನ್ನ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ತಿಂತಾನೇ ಇರ್ತೀನಿ. ಸೊ ಅದಕ್ಕೆ ನನಗೆ ಮೇ ಬಿ ಕೆಲಸ ಮಾಡಿ ಥ್ರೋಟ್ ಕೂಡ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ನನಗೆ ಚಿತ್ರಾನ್ನ ಫೇವ್ರೇಟ್ ಆಗಿಬಿಟ್ಟಿದೆ. ಇದಕ್ಕೆ ಇರಬೇಕು ಗೈಸ್. ಈಗ ಲಕ್ಷ್ಮಿ ಹತ್ರ ನನಗೆ ಎಷ್ಟು ಗೊತ್ತು ಅಷ್ಟು ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಕಮ್ ಲೆಟ್ ಮಿ ಶೋ ಯು ಗೈಸ್. ನೋಡಿ ಗೈಸ್, ನಾನು ಊರಿಗೆ ಬಂದು 2 ಡೇಸ್ ಆಯಿತು. ಇವತ್ತು ನೋಡ್ತಾ ಇದ್ದೀನಿ, ಎಲ್ಲೋಗಿದ್ದ ಅಂತ ಗೊತ್ತಿಲ್ಲ. ಈಗ ನೋಡಿದ ತಕ್ಷಣ ಬಾಗಿಲಲ್ಲೇ ನಿಂತಿರ್ತಾನೆ. ಈಗೇನಾದರೂ ಅವನಿಗೆ ಕೊಡಬೇಕು, ಕೊಡೋವರೆಗೂ ಇಲ್ಲಿಂದ ಹೋಗಲ್ಲ. ಸೊ ಕಮ್ ಗೈಸ್, ಲೆಟ್ ಮಿ ಶೋ ಯು ವಾಟ್ ಆಲ್ ಐ ಹ್ಯಾವ್ ಡನ್ ಫಾರ್ ದ ಡೇ. ಹಲೋ ಗೈಸ್, ಈಗ ನಾವು ಮೇನ್ ಪೂಜೆ ಮಾಡ್ತಾ ಇದ್ದೀವಿ. ಪ್ರಣವ್ ಅವರು ಬಾಳೆ ಎಲೆ ತರ್ತಾ ಇದ್ದಾರೆ. ಬನ್ನಿ ಪ್ರಣವ್. ಹಾಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್.
ಪ್ರಣವ್ ಅವರು ಫೇಸ್ನ ತೋರಿಸ್ತಾ ಇಲ್ಲ ಗೈಸ್. ಬನ್ನಿ ಪ್ರಣವ್ ಇಲ್ಲಿ. ಆಯ್ತು ಬಿಡಪ್ಪ. ಹೆಂಗ್ ಮಾಡು ಬಲಗೈಗಿಸ್ಕ ಕಾಣಿಸ್ತಾನೆ ಇದೆ ಮೇಕೆತ್ ಕೈ. ಇದನ್ನ ರೆಡಿ ಮಾಡಿರೋದೇ ನಾನು ಗೈಸ್, ಎಲ್ರಿಗೂ ಕೊಟ್ಟೆ. ನನಗೆ ಮಾತ್ರ ಯಾರು ಕೊಡ್ತಾ ಇಲ್ಲ. ಅವಾಗಿಂದ ಇದ್ರ ಮುಂದೆನೆ ಕುಂತಿದ್ದೀನಿ. ಕೊಡ್ತಾರೆ ತೊಳೆದೇ ಇಲ್ಲ ಗೈಸ್, ಹಂಗೆ ಇವನು ಒಂದು ರವೆ ಉಂಡೆ ಹಂಗೆ ಬಾಯೊಳಗೆ ಕಿಟ್ಕೊಂಡಾಗ ಕೈಲೇ ಕೆಲಸ ಮಾಡಕ್ಕಾಗಲ್ಲ, ಕೈಲಾಗ್ದಳು. ನೋ ಗೈಸ್, ಕೆಲಸ ಮಾಡಿರೋದೇ ನಾನು. ಇವಾಗ ಚೆನ್ನಾಗಿ ಬರುತ್ತೆ. ನೀನೇನು ಕೆಲಸ ಮಾಡಿದ್ಯಾ ನೆನ್ನೆ ಬಂದಾಗಿಂದ? ನಾನೆಷ್ಟು ಮಾಡಿದ್ದೀನಿ ಕೆಲಸ? ಲಕ್ಷ್ಮೀ ಪೂಜೆ. ಲಕ್ಷ್ಮೀ ಪೂಜೆ ಆದ್ರೆ ಮನೆ ಕೆಲಸ ಮಾಡ್ಕೊಡ್ಬೇಕು, ತಿನ್ನಲ್ವಲ್ಲ. ಲಕ್ಷ್ಮೀ ಪೂಜೆ ಅಂತ ಲಕ್ಷ್ಮೀ ಪೂಜೆಗೆ ಹಬ್ಬದೂಟಕ್ಕೆ ಬರೋದು ನಾವು. ಹಬ್ಬದೂಟ ತಿಂತೇವೆ. ಮಾಡಿಕಿರೋ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ತಿಂದೋಗೋದು. ಗೈಸ್ ಪಾಪ ನೆಲ ಒರ್ಸೋಣಂತೆ ಗೈಸ್. ಏನೇನ್ ಬೇಕು ನೆಲ ಒರ್ಸಿರೋದು ನಿಜ ತಾನೆ? ನಿಜನೇ ಇಲ್ವಾ ಹೇಳು? ಸುಳ್ಳು ಸುಳ್ಳು ಎಲ್ಲ ಸುಳ್ಳು, ಅಪಪ್ರಚಾರ. ನೆಲ ಒರ್ಸೋನೆ ಗೈಸ್ ಮಾಡಿಕೊಟ್ಟ ಪ್ರಣವ್ ಅವ್ರು. ಏನೇನು ಮಾಡಿಕೊಟ್ರು ಅಂದರೆ ಅಲ್ಲ, ನೆಲ ಒರ್ಸಿನಲ್ಲ ಬಕೆಟ್ ನೀರು ಒಯ್ದು ಬರೋದು, ನೀರು ತುಂಬ್ಕೊಂಬರೋದು, ನೀರು ಚೆಲ್ ಬರೋದು, ನೀರು ತುಂಬ್ಕೊಂಬರೋದು. ಮತ್ತೆ ಇನ್ನೇನು ಮಾಡ್ದೆ, ಸ್ವಲ್ಪ ಬಾಕ್ಸ್ ಕ್ಲೀನ್ ಮಾಡಿಕೊಟ್ಟ. ಪಿಕಪ್ ಡ್ರಾಪ್ ಹನ್ನೊಂದು ಹೆವಿ ಡ್ರೈವರು. ತಡಿ ಝೂಮ್ ಮಾಡಿ. ಗೈಸ್ ಮದುವೆ ಮಾತುಕತೆ ನಡೀತಾ ಇದೆ ಇಲ್ಲೊಂದಿಬ್ರಿಗೆ. ಅತ್ತೆ ಮಗಳು ರೆಡಿ ಇದ್ದಾಳೆ, ಮಾವನ ಮಗಳು. ಯಾರು ರೆಡಿ ಅವರೋ ಇವ್ರು ಗೊತ್ತಿಲ್ಲ. ಎಷ್ಟೊತ್ತಿಗೆ ರೆಡಿ ಆಗಿ ಕೂತಿದ್ದೆ? ಎಲ್ಲೋಗಿದ್ದೆ? ಆದರ್ಶ್ ಅವರು ಬೊಂಡ ಹಾಕ್ತಾ ಇದ್ದಾರೆ. ಎಲ್ಲ ಸುಳ್ಳು. ಅದ್ರಲ್ಲಿ ಏನೈತೆ? ನೋಡಿ ಗೈಸ್, ಎಲ್ಲ ಸುಳ್ಳು ಅಂತ ಹಾಕ್ತಾವನೆ ಅವನೇ. ಬೋಂಡ ಹಾಕ ತೋರಿಸ್ತೀನಿ. ಅವರಿಗೆ ಅಕ್ವರ್ಡ್ ಮಾಡ್ಬೇಡ ಹೋಗು. ಹಿಂಗ ಹಾಕ್ಬಿಡೋದು ಬೋಂಡ. ಏನು ಸಖತ್ತಾಗಿ ಹಾಕಿದೀನಿ ನೋಡ್ರಿ. ನೀನು ಹಾಕಿರೋ ಹೋಗು. ಪ್ರಣವ್ ಹಾಕಿರೋ. ಪ್ರಣವ್ ಅವರೇ, ನಿಮ್ಮ ಮರ್ಯಾದೆ ಹೋಗ್ತಾ ಇದೆ. ಪ್ರಣವ್ ಗಾಡಿ ಹೇಳು. ಆ್ಯಂಡ್ ಲಾಸ್ಟಲ್ಲಿ ನಮ್ಮ ಮಾವ ಕೂಡ ಬಂದಿದ್ದರು. ಇವತ್ತಿನ ದಿನ ಎಷ್ಟೇ ಸರಿ ಪೂಜೆ ಮಾಡಿದ್ರೂ ಅದು ಕಡಿಮೆ ಅಂತಲೇ ಅನಿಸುತ್ತೆ. ಯೂಶ್ವಲಿ ಲಕ್ಷ್ಮೀ ಹಬ್ಬ ಅಂದರೆ ಆ ಥರನೇ ಇರುತ್ತೆ. ನೀವು ಯಾವ ಥರ ಮಾಡಿದ್ರಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.